ಮೊದಲನೇದಾಗಿ ಛತ್ರಪತಿ ಶಿವಾಜಿ ಮಹಾರಾಜರವರ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ, ಏನಿವತ್ತು ಸರ್ಕಾರಿ ಹಬ್ಬಗಳ ಆಚರಣಾ ಸಮಿತಿಯಿಂದ ತಾಲೂಕು ಕಚೇರಿಯಲ್ಲಿ ವರ್ಷ ಯಾವ ರೀತಿ ಹಬ್ಬಗಳ ಆಚರಣೆ ಮಾಡ್ಕೊಂಡು ಅದೇ ರೀತಿ ಎಲ್ಲ ಹಬ್ಬಗಳ ಆಚರಣೆ ಥರನೇ ಇವತ್ತು ಛತ್ರಪತಿ ಮಹಾರಾಜರವರ ಜಯಂತಿ ಆಚರಣೆ ಮಾಡಿದ್ರು ಸರಳವಾಗಿ. ಹಾಗಾಗಿ ಎಲ್ಲ ತಾಲೂಕಿನ ನನ್ನ ಒಡನಾಡಿಗಳಿಗೂ, ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿರಿಗೂ ಎಲ್ರಿಗೂ ತಾಲೂಕಿನ ಜನತೆಗೆ ಛತ್ರಪತಿ ಶಿವರಾಜ ಮಹಾರಾಜರವರ ಜಯಂತಿಯ ಶುಭಾಶಯಗಳನ್ನ ಹೇಳ್ತೆ. ಎರಡನೇದಾಗಿ ಇವತ್ತು ನಾವು ನಮ್ಮ ಗೀತಾ ಮೇಡಮ್ ಅವ್ರ ಹತ್ರ ಈ ವೇದಿಕೆ ಅಲ್ಲ ಆದ್ರೂ ಪರವಾಗಿಲ್ಲ, ಯಾಕಂದರೆ ಪ್ರತಿ ಯಾವುದೇ ಒಂದು ಸಮಸ್ಯೆ ಇದ್ದರೆ ನಮ್ಮನ್ನು ಕರೆಸಿ ಆಲಿಸಿ ಅದಕ್ಕೆ ಒಂದು ಅವ್ರ ಕೈಯಲ್ಲಿ ಆಗದೇ ಇದ್ದರೆ ಯಾವ ಥರ ಮಾಡಬೇಕಂತ ಒಂದು ಡೈರೆಕ್ಷನ್ ಮಾಡಿ ನಮ್ಗೆ ಅನುಕೂಲ ಮಾಡಿಕೊಡ್ತಾರೆ. ಹಾಗಾಗಿ ಮೇಡಮ್ನವ್ರಿಗೆ ಧನ್ಯವಾದ ಹೇಳಕ್ಕೆ ಬಂದಿದ್ದೀವಿ. ಹಾಗಾಗಿ ಜೈ ಭೀಮ್, ಜೈ ಭಾರತ್, ನಮೋ ಬುದ್ಧಾಯ. ಏನು ಮೊದಲನೇದಾಗಿ ತಾಲೂಕಿನಾದ್ಯಂತ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ, ಅವ್ರ ಜಯಂತಿ ಪರವಾಗಿ ನಮ್ಮ ತಹಸೀಲ್ದಾರ್ ಮೇಡಮ್ ಅವ್ರ ನೇತೃತ್ವದಲ್ಲಿ ನಾಡು ಹಬ್ಬಗಳ ಆಚರಣೆಯಿಂದ ಛತ್ರಪತಿ ಶಿವಾಜಿ ಅವ್ರ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡಲಾಯಿತು. ಛತ್ರಪತಿ ಶಿವಾಜಿ ಅಂದರೆ ಮೊದಲನೇದಾಗಿ ಅವ್ರ ಕತ್ತಿ ಮತ್ತು ಛತ್ರಪತಿ ಶಿವಾಜಿ ಅವರು ಅಂದರೆ ಒಂದು ಹಿಂದುತ್ವ ಅನ್ನೋದು ನಮ್ಮ ಭಾವನೆ. ಆ ಹಿಂದುತ್ವ ಅಂದರೆ ಒಳ್ಳೆ ಅವರು ಹಿಂದಿನ ಕಾಲದಲ್ಲಿ ಮೊಘಲರನ್ನು ದಾಳಿ ಮಾಡಿದಾಗ ಅವ್ರ ಕತ್ತಿಗೆ ಅಡ್ಡ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಇತಿಹಾಸಗಳೆಲ್ಲ ಓದ್ತಾ ಇರ್ತೀವಿ. ಅದೇ ರೀತಿ ನಮ್ಮ ಹಿಂದುತ್ವ ಉಳಿಯಬೇಕಂದ್ರೆ ನಮ್ಮ ಇಂಥ ಛತ್ರಪತಿ ಶಿವಾಜಿಗಳು ಅಂತ ಜಯಂತಿಗಳನ್ನು ನಮ್ಮ ಆಚರಣೆ ಮಾಡ್ತಾ ಇರಬೇಕು. ನಮ್ಮ ಸನಾತನ ಧರ್ಮ ಉಳಿಬೇಕಂತೇಳಿದರೆ ಇಂಥ ಆಚರಣೆಗಳಲ್ಲಿ ಇನ್ನೂ ಯುವಕರು ಅತಿ ಹೆಚ್ಚಾಗಿ ಪಾಲ್ಗೊಂಡು ಪ್ರೇರೇಪಣೆ ಮಾಡಿಸಿ ನಾವು ಇದು ಮಾಡಬೇಕಂತೇಳ್ಬಿಟ್ಟು ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ.